ಬರ್ರಿ ನಾಳೆ ಕಡೆ ಬರ್ರಿ. Disconnected. Connected. माता की जय, भारत माता की जय। पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगल माता की जय, भारत माता की जय। ಪ್ರಯುಕ್ತ ಈ ಆಶ್ರಯ ಬಡಾವಣೆಯಲ್ಲಿ ಪ್ರಪ್ರಥಮವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ವಿಜೃಂಭಣೆಯಿಂದ. ಈ ಸಮಾರಂಭಕ್ಕೆ ಆಶ್ರಯ ಬಡಾವಣೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಂಕರಣ್ಣ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ವೇತಾ ಅವರೇ ಹಾಗೂ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರವೀಣ್ ಅವರೇ ಹಾಗೂ ಸಹಕಾರ್ಯದರ್ಶಿಯಾಗಿರ್ತಕ್ಕಂಥ ರಮೇಶ್ ಅಣ್ಣನವರೇ ಹಾಗೂ ಸಲಹೆಗಾರಾಗಿರ್ತಕ್ಕಂಥ ಧನ್ಯ ಮೇಡಮ್ ಅವರೇ ಹಾಗೂ ವೀರೇಶ್ ಅವರೇ ಹಾಗೂ ಈ ಸಮಾರಂಭಕ್ಕೆ ಆಶ್ರಯ ಬಡಾವಣೆ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬಂದಿರತಕ್ಕಂಥ ಸರ್ವ ಸದಸ್ಯರುಗಳಿಗೂ ನಮನವನ್ನು ಸಲ್ಲಿಸುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆ 78ನೇ ಸ್ವಾತಂತ್ರ್ಯಾಚರಣೆಯನ್ನು ನಾವು ಯಾಕಂದರೆ 1947ರ ಆಗಸ್ಟ್ 15ಕ್ಕಿಂತ ಮುಂಚೆ ಯಾವ ರೀತಿ ನಮಗೆ ಬ್ರಿಟಿಷರನ್ನು ನಮ್ಮ ಆಳ್ವಿಕೆ ಮಾಡ್ತಾ ಇದ್ರು ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮಾತಾಡಬೇಕಾಗುತ್ತೆ. ಯಾಕಂದರೆ ಅವ್ರ ಕಪಿ ಮುಷ್ಟಿಯಲ್ಲಿ ಇದ್ದೀವಿ ನಾವು.
1947 ಅದಕ್ಕಿಂತ ಮುಂಚೆ ಬ್ರಿಟಿಷರು ನಮ್ಮನ್ನು ಆಳ್ತಾ, ಯಾಕಂದ್ರೆ ಇಷ್ಟು ನಮ್ಮ ಸ್ವಾತಂತ್ರ್ಯ ಇಲ್ಲ ನಮಗೆ ಅಡ್ಡಾಡಿಕಾಗಲಿ ಅಥವಾ ಒಂದು ಏನೋ ಹಕ್ಕನ್ನು ಕೇಳೋಕ್ಕಾಗಲಿ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಅವರನ್ನು ಕಪಿಮುಷ್ಟಿಯಲ್ಲಿ ನಮ್ಮನ್ನು ಇಟ್ಕೊಂಡಿದ್ರು. ಅದಕ್ಕಾಗಿ ನಮ್ಮ ಮಹಾನ್ ವೀರರು ಈ ನಮಗೆ ಸ್ವಾತಂತ್ರ್ಯ ಬೇಕನ್ನೋದಕ್ಕೆ ಹೋರಾಡಿ ಅವರ ತ್ಯಾಗವನ್ನು ನಮಗೆ ಅರ್ಪಣೆಯನ್ನು ಮಾಡಿ ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದನ್ನು ಏನು ಮಾಡಬೇಕಂದ್ರೆ ನಾವು ಯುವಕರು ಆಗಲಿ ಈ ಇರ್ತಕ್ಕಂಥ ಎಲ್ಲರೂ ಅದನ್ನು ನೆರವೇರಿಸಿಕೊಂಡು, ಯಾಕಂದ್ರೆ ಅಲ್ಲಿಂದ ನಾವು ವರ್ಷ ಸ್ವಾತಂತ್ರ್ಯಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಲಿಕ್ಕೆ ದೇವರು ನಮ್ಮಲ್ಲಿ ಆಶೀರ್ವಾದ ಕೊಡಲಿ ಅಂತ ಹೇಳುತ್ತಾ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. 78ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎಲ್ಲರಿಗೂ, ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂತಹ ಉಪಾಧ್ಯಕ್ಷರಾದ ಶ್ವೇತಾ ಅವರಿಗೂ, ಕಾರ್ಯದರ್ಶಿಯಾದಂತಹ ಪ್ರವೀಣ್ ಕುಮಾರ್ ಅವರಿಗೂ, ಖಜಾಂಚಿಯಾದಂತಹ ಶ್ರೀ ದೇವಾಜ್ ಕಲ್ಲಕಟ್ಟಿ ಅವರಿಗೂ, ಹಾಗೂ ಸಹಕಾರ್ಯದರ್ಶಿಗಳಾದಂತಹ ರಮೇಶ್ ಅವರಿಗೂ, ಹಾಗೂ ಸಹಕಾರ್ಯದರ್ಶಿಗಳಾದಂತಹ ರೂಪಾ ಅವರಿಗೂ, ಹಾಗೂ ಸಲಹೆಗಾರರಾದಂತಹ ಧನ್ಯ ಅವರು, ಹಾಗೂ ವೀರೇಶ್ ಅವರು, ಹಾಗೂ ಎಲ್ಲ ನನ್ನ ಆಶಯ ಬಡವಣೆಯ ಸದಸ್ಯರುಗಳು, ಹಾಗೂ ನನ್ನ ಎಲ್ಲ ಅಕ್ಕಪಕ್ಕ ಊರಿನ ಎಲ್ಲ ಗ್ರಾಮಸ್ಥರಿಗೂ ನನ್ನ, ಹಾಗೂ ಮತ್ತೆ ಮಾಧ್ಯಮದವರು ಇದ್ದಾರೆ ಅವರಿಗೂ ಸಹ, ಆಮೇಲೆ ಇಲ್ಲಿ ಆಶಯ ಬಡವಣೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳಿಗೂ, ಹಾಗೂ ನಮಗೆ ಮನೆ ಕೊಟ್ಟಿರುವಂತ ಆಶಯ ಕಮಿಟಿಯವರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೂ ನಮಗೆ ವಿದ್ಯುತ್ ಕಟ್ಟೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಮೊದಲನೆಯ ವ್ಯಕ್ತಿಯಾದ ಶ್ರೀ ಧನಂಜಯ ಸರ್ಜಿ ವಿಧಾನ ಪರಿಷತ್ ಸದಸ್ಯರು ಅವರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ಪದಾಧಿಕಾರಿಗಳು ನನ್ನ ಸದಸ್ಯರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅವರ ಮಗ ಜೆಪಿ ಮೆಂಬರ್ ಕಾಂತೇಶ್ ಅವರಿಗೂ ಅವರು ನಮಗೆ ಧನ ಸಹಾಯ ಮಾಡಿರ್ತಾರೆ, ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ನನ್ನ ಪದಾಧಿಕಾರಿಗಳ ಪರವಾಗಿ ಇಡೀ ನನ್ನ ಜನತೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೆ ಎಲ್ಲರಿಗೂ ನಮ್ಮ ಇಲ್ಲಿ ಕಟ್ಟಕ್ಕೆ ಸುಮಾರು 187 ಕಲ್ಲು ಶ್ರೀನಿವಾಸ್ ಸರ್ ಅಂತೇಳಿ ಮತ್ತೆ ರಾಜು ಮತ್ತೆ ತುಂಬಾ ಜನ ಹೆಸರು ಮಿಸ್ ಆಗಿದೆ, ಅವರೆಲ್ಲರೂ ನನಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ನನ್ನ ತುಂಬಾ ಧನ್ಯವಾದಗಳು. ಹಾಗೆ ಈಗ ನಾವೆಲ್ಲ ವಿಚಾರ ನಮ್ಮ ದೇಶದ ವಿಚಾರವಾಗಿ ಖಜಾಂಚಿಗಳು ಮಾತಾಡಿದ್ದಾರೆ, ಹಾಗಾಗಿ ಹೆಚ್ಚು ನಾನು ಮಾತಾಡಲ್ಲ. ಕೆಲವರು ಅವರು ಕೆಲಸಕ್ಕೆ ಹೋಗೋರಿದ್ದಾರೆ, ಮಕ್ಕಳಿಗೆ ಕರ್ಕೊಂಬರೋರಿದ್ದಾರೆ, ಆದ ಕಾರಣ ಜಾಸ್ತಿ ಟೈಮ್ ಕೊಡಲ್ಲ. ಎಲ್ಲರಿಗೂ ನಾನು ಮತ್ತೊಂದು ಸರಿ ಶುಭಾಶಯ ಕೋರ್ತಾ, ಈಗ ಮೊದಲನೆಯದಾಗಿ ID ಕಾರ್ಡ್ ವಿತರಣೆ ಇರುತ್ತೆ. ID ಕಾರ್ಡ್ ವಿತರಣೆ ಆದಮೇಲೆ ನಮ್ಮ ಧ್ವಜಕಟ್ಟೆ ಕಟ್ಟಿರುವಂತ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ, ದಯಮಾಡಿ ಭಾರಿ ಸಹಕರಿಸಿದ್ರು, ಅವರು ಕಡಿಮೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಒಂದು ಸಣ್ಣ ಸನ್ಮಾನ ಇರುತ್ತೆ, ಅದನ್ನು ಮುಗಿಸ್ಬಿಟ್ಟು ಇಲ್ಲ ಸ್ವೀಟ್ ತಗೊಂಡು ಎಲ್ಲ ಹೋಗೋಣ. ಇದೇ ID ಕಾರ್ಡ್ ಕೊಡ್ತಾ ಇದ್ದಾರೆ ಅಮೆಜಾನ್ ಸರ್, ಧನ್ಯವಾದಗಳು. ಸ್ವಾಮಿ ಸರ್ ವೇದಿಕೆಗೆ ಬರಬೇಕು. ಬನ್ನಿ, ಮುಂದೆ ಬನ್ನಿ. ಪ್ರಶಾಂತ್ ಮನೆಯೊಳಗೆ ಬಂದಿಲ್ಲ. ನಂತರ ಶೇಖ್ ಹಾಜಿ ವಿಶ್ವನಾಥ್ ಪಿ, ಪುಟ್ಟಸ್ವಾಮಿ, ಗಣೇಶ್ ಭುಜಂಗ ಶಾಸ್ತ್ರಿ, ಸಂಜನಾ ವಯಸ್ಸು ಅವ್ರ ಮನೆಯವ್ರು ಬನ್ನಿ. ಸಂಜನಾ ಮನೆಯವರು ಬರಬೇಕು. ನನ್ನ ಪದಾಧಿಕಾರಿಗಳ ಪರವಾಗಿ ವೈಯಕ್ತಿಕವಾಗಿ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು.